ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂದರೆ, ಇವತ್ತು ನಾನು ಪಾಲಕ್ ಪನ್ನೀರ್ ರೆಸಿಪಿ ಮಾಡ್ತಾಯಿದ್ದೀನಿ ಪರೋಟ ಜೊತೆಲಿ. ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಅದಕ್ಕೆ ನಮ್ಮಮ್ಮ ನನ್ನ ಜೊತೆಲಿದ್ದಾರೆ. ನಾನು ಕರೆಕ್ಟಾಗಿ ಮಾಡ್ತಿದ್ದೀನೋ ಇಲ್ವೋ, ಏನಾದ್ರು ಹೆಚ್ಚು ಕಮ್ಮಿ ಮಾಡ್ತೀನಾ, ಜಾಸ್ತಿ ಹಾಕ್ತೀನಾ, ಕಮ್ಮಿ ಆಗ್ತೀನಾ ಅಂತ ನೋಡ್ಕೊಳ್ಳೋಕ್ಕೆ ಈ ರೆಸಿಪಿ ಹೆಂಗೆ ಮಾಡೋದು ಅಂತ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಪಾಲಕ್ ಪನ್ನೀರ್ ಮಾಡೋಕ್ಕೆ ಏನೇನು ಬೇಕು ರೆಸಿಪಿ ಅಂದರೆ ಬನ್ನಿ ತೋರಿಸ್ತೀನಿ. ನಮ್ಮಮ್ಮ ಇಟ್ಕೊಳ್ತಾ ಇವಾಗ ವೀಡಿಯೋನ ಹತ್ರ ತೋರಿಸು. ಈರುಳ್ಳಿ ಬೇಕು, ಇದು ಕ್ಯಾಪ್ಸಿಕಮ್ಮು, ಟೊಮೊಟೊ, ಆಮೇಲೆ ಇದು ರುಬ್ಬಕ್ಕೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಪನ್ನೀರ್ ಬೇಕು, ಖಾರ ಪುಡಿ ಬೇಗ, ಸಾಲ್ಟ್ ಬೇಕು, ಆಮೇಲೆ ಇಲ್ಲಿ ಸ್ಪೈಸಸ್ ಬೇಕು. ಏನೇನೈತೆ ಇದು ಜೀರಿಗೆ, ಆಮೇಲೆ ಇದು ಚಕ್ಕೆ ಗೊತ್ತಿದು, ಇದು ಬಿರಿಯಾನಿ ಎಲೆ, ಇದು ಕಸ್ತೂರಿ ಮೇಥಿ, ಏಲಕಾಯಿ ಇಲ್ಲ ಅಲ್ಲೇ ಐತಲ್ಲ ಏಲಕ್ಕಿಕಾಯಿ, ಎಲ್ಲೈತಮ್ಮ ಇಲ್ಲಿ ಏಲಕ್ಕಿಕಾಯಿ ಕಾಣಿಸ್ತೈತಾ. ಆಮೇಲೆ ಜಾರು ರುಬ್ಕೊಳಕ್ಕೆ. ಫಸ್ಟು ಪನ್ನೀರ್ನ ಬಿಸಿನೀರಲ್ಲಿ ಬೇಯಿಸ್ಕೋಬೇಕು. ಇವಾಗ ಬೇಯಿಟ್ಟಿದ್ದೀನಿ. ಇವಾಗ ಇಲ್ಲಿ ತೋರಿಸಿ ನಾನು ತೋರಿಸ್ಬಿಡಿ ನೀವು. ಅಷ್ಟೊಂದು ಹತ್ರ ಅಲ್ಲಮ್ಮ, ದೂರ ಇಟ್ಕ. ಪಾಲಕ್ ಸೊಪ್ಪನ್ನ ಅದೇ ಆವಾಗಲೇ ತೋರಿಸ್ದಂಗೆ ಬಿಸಿನೀರಲ್ಲಿ ಕಾಯಿಸ್ಬೇಕು, ಅಲ್ಲ ಕುದಿಸ್ಬೇಕು. ಕುದಿಸಾದ್ಮೇಲೆ ನೀಟಾಗಿ ತಣ್ಣೀರಿಗೆ ಹಾಕ್ಬಿಟ್ಟು ಒಣಗಿಸ್ಬೋದು. ಇಲ್ಲಾಂದ್ರೆ ನಾವು ಇದನ್ನ ಹೆಚ್ಕೊಳ್ಳೋ ಟೈಮಲ್ಲಿ ಆರ್ಲಿ ಅಂದ್ಬಿಟ್ಟು ತಟ್ಟಲ್ಲಿ ಹೇಳಿ ನೀವೇ ತಣ್ಣಗಿರೋ ನೀರಲ್ಲಿ ಹಾಕ್ಬಿಟ್ಟು ಇಟ್ಕೊಂಡಿದೀವಿ. ಈಗ ಇದನ್ನ ಜಾರ್ಗೆ ಹಾಕ್ತಿದೀವಿ. ಅಲ್ಲಿ ಎಂತವ್ರೆ ಮಾಡ್ತಾ ಇದ್ದೀರಾ? ನಾನು ಕನ್ಸಿದ್ದು ನೀಟಾಗಿ ಆರಾಮಾಗಿ ಇಟ್ಕೊಂಡಿದ್ದೀನಿ. ನನ್ನ ತಲೆ ಹೋಗಿರುತ್ತೆ, ಇಲ್ಲಾಂದ್ರೆ ಕೈ ಹೋಗಿರುತ್ತೆ, ಇಲ್ಲಾಂದ್ರೆ ಜಾರ್ ಕಾಣಿಸ್ತಿರಲ್ಲ. ಜಾರ್ ಕಾಣಿಸ್ತಿತ್ತಾ? ಹೀಗೇನೋ ಫ್ರೈ ಮಾಡ್ತಿದ್ದೆ. ಹಂಗೆ ನಾನು ಇದೆ ಅಡ್ಜಸ್ಟ್ ಮಾಡ್ಕೋಬೇಕು. ಹಾಂ ನೋಡಿ, ಬರಮ್ಮ ಹತ್ರ ನೀಟಾಗಿ. ದೂರ ನಿಂಕ ನಾನು ಕಾಣಿಸ್ತೀನಿ. ಹಿಂಗೆ ಇಟ್ಕೊಂಡು ಕಾಣಿಸಲ್ವ ನಾನು? ಇಲ್ಲಿ ನಾನು ಕಾಣಿಸ್ತಿಲ್ವಾ ಇವಾಗ? ಕಾಣಿಸ್ತಾ ಇದ್ದೆ. ಇಲ್ಲ ದೂರಕ್ಕೆ ಹೋಗು, ಇನ್ನೂ ಕಾಣಿಸ್ತೀನಿ ಚೆನ್ನಾಗಿ. ಕಾಣಿಸ್ತಾ ಇದ್ದೀನಿ. ಸೂಪರ್. ಇವಾಗ ಜಾರಿಗೆ ಪಾಲಕ್ ಇದಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಯಾವ್ದಾದ್ರು ತೋರಿಸ್ಬಿಟ್ಟು ಯಾವ್ದಾದ್ರು ಹೇಳ್ದೆ. ಬಟ್ ಇದೆ ಇಂಗ್ರೀಡಿಯೆಂಟ್ಸು. ಇದನ್ನ ಹಾಕೊಂಡು ರುಬ್ಕೊತೀನಿ. ಇಡ್ಸ್ಕೋಬೇಕು. ದೂರಕ್ಕೆ ಹೋಗೋ ಮ್ಯಾಂಗೋ ಚೆನ್ನಾಗಿ ಕಾಣಿಸುತ್ತೆ. ಜಾರ್ ಇಟ್ಕ. ಈ ತರ ರುಬ್ಬಿದೀವಿ. ಇದು ಗೈಸ್ ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಬಾಂಡ್ಲಿಗೆ ಬೆಣ್ಣೆ, ಮನೆ ಬೆಣ್ಣೆ ಕಾಯಿಲು ತುಂಬ ಹೋಗ್ತಾರೆ. ಅದಾದ್ಮೇಲೆ ನಾನು ಹೊಡಬೇಕು. ಆ ಕಡೆ ತೋರಿಸು. ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾದ್ರು ಹಾಕೋಬೋದು, ಎರಡು ಒಂದೇ. ತುಪ್ಪ ಹಾಕೋ, ಇನ್ನೊಂದು ಸ್ವಲ್ಪ ಜಾಸ್ತಿ. ಅದನ್ನ ಫ್ರೈ ಮಾಡ್ಕೊಳ್ಳೋದು. ಎರಡರಲ್ಲೂ ಪನ್ನೀರ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡೋಕೆ ಇಟ್ಟಿದ್ದೀನಿ. ಫಸ್ಟ್ ಚೆನ್ನಾಗಿ ಫ್ರೈ ಆಗಲಿ, ರೆಡ್ ಬರೋಂಗೆ ಫ್ರೈ ಆದಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೀನಿ. ಗೈಸ್ ಇವಾಗ ಇದಕ್ಕೆ ಬಿರಿಯಾನಿ ಎಲೆ ತಡಿಯಮ್ಮ ನೆನಪಿಸ್ಕೊತೀನಿ. ಬಿರಿಯಾನಿ ಎಲೆ ಹಾಕಿ, ಚಕ್ಕೆ, ಆಮೇಲೆ ಏಲಕ್ಕಿ ಕಾಯಿ ಫ್ಲೇವರ್ ಸಿಗಬೇಕು ಅಂತ ಫಸ್ಟು ಜೀರಿಗೆ ಇಷ್ಟನ್ನ ನೀಟಾಗಿ ಫಸ್ಟು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಅದು ಫ್ಲೇವರ್ ಬರಲಿ ಅಂತ. ಗೈಸ್ ಆವಾಗಲಿಂದ ನಮ್ಮಮ್ಮ ನನ್ನ ವೀಡಿಯೋನ ತಲೆ ತೆಗೆದ್ರೆ ತಲೆ ಹೋಯ್ತೈತೆ, ಏನೇನೋ ಆ್ಯಂಗಲ್ ಹೆಂಗೆ ತೆಗಿತವ್ರೆ. ಸೊ ನಮ್ಮಮ್ಮ ಮಾಡ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಫ್ರೈ ಆಗಲಿ ಅದು ಫಸ್ಟು. ಇವಾಗ ಅದಕ್ಕೇನೆ ಈರುಳ್ಳಿ ಆ ಕಡೆ ಸೈಡಿಂದ ಹಾಕಮ್ಮ, ಕಾಣಿಸ್ತಲ್ಲ ವೀಡಿಯೋ. ಈರುಳ್ಳಿ, ಆಮೇಲೆ ಈರುಳ್ಳಿ ಫ್ರೈ ಆಗಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ನಮ್ಮಮ್ಮನ ಹಾಕ್ತಲ್ವಾ. ಸೊ ಈ ವಿಡಿಯೋ ನಾನು ನಮ್ಮಮ್ಮ ಮಾಡ್ದಂಗೆ ಹೋಗುತ್ತೆ. ಈರುಳ್ಳಿ ಹಾಕ್ತಾರೆ, ಈರುಳ್ಳಿ ಫ್ರೈ ಆಗಬೇಕು. ನಾನೇ ಮಾಡ್ತಿದ್ದೆ. ಎಷ್ಟು ಸರಿ ಆಗೋದು ಅದೇ. ನಾವು ಏನು ಯಾವಾಗಲೂ ಮಾಡಲ್ಲ, ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು. ಚಿಕನ್ ರೆಸಿಪಿ ಬೇಕು ಅಂದರೆ ಹೇಳಿ ಗೈಸ್, ನಾನು ಚೆನ್ನಾಗಿ ಮಾಡ್ತೀನಿ. ನೆನ್ನೆ ಮಾಡಿದ್ದೆ. ಹೆಂಗೆ ಮಾಡಿದ್ದಮ್ಮ? ಚೆನ್ನಾಗಿದೆ. ಒನ್ ಮೋರ್ ಅಂತ ತಿಂದರು ಎಲ್ಲ ನಿಜ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತೈತೆ. ಫ್ರೈ ಆದಮೇಲೆ ಅದಕ್ಕೆ
ಟೊಮೊಟೊ ಮಾಡಿ ಮಾಡಬೇಕು. ಈಗ ನೋಡಿ ನೀಟಾಗಿ ಅದು ಫ್ರೈ ಆಗಬೇಕು. ತುಪ್ಪ ಸ್ವಲ್ಪ ಕಮ್ಮಿ ಆಯಿತು ಅನಿಸುತ್ತೆ. ಇಲ್ವಾ ಆಯಿತಾ? ಕ್ಯಾಪ್ಸಿಕಮ್ ಹಾಕಿ. ನಾವು ಕ್ಯಾಪ್ಸಿಕಮ್ ಅವ್ರು ಹಾಕಿಲ್ಲ. ಕ್ಯಾಪ್ಸಿಕಮ್ ನಮ್ಮಮ್ಮ ಎಲ್ಲಂಗೆ ಅವ್ರು ಹಾಕಿದ್ದಿಲ್ಲ, ನಾವು ಹಾಕ್ತಾ ಇದ್ದೀವಿ ಗೈಸ್. ಇದು ಕಾಪಿ ಮಾಡಿರೋ ರೆಸಿಪಿ ನಮ್ಮಮ್ಮ ಹೇಳ್ಬಿಟ್ರು. ಇದು ಯಾರ ರೆಸಿಪಿ ಅಂತ ಕಮೆಂಟ್ ಮಾಡಿ. ಯಾವ್ದು ನೋಡ್ಕೊಂಡು ಮಾಡ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ. ಜೋರಾಗಿ ಹೇಳಿ ನೀವೇ ಹೇಳಮ್ಮ. ನೆಕ್ಸ್ಟ್ ಏನು ಮಾಡಬೇಕು? ಜೋರಾಗಿ ಮಾತಾಡಬೇಕು, ಕೇಳಿಸಲ್ಲ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಂಡು ನೀರಾಗಿ ಫ್ರೈ ಮಾಡ್ಕೊಡಿ. ಖಾರದ ಪುಡಿ ಎಸ್ ವೆಜ್ ನಾನ್ ವೆಜ್ ನಮ್ಮಮ್ಮ ಸಖತ್ತಾಗಿ ಮಾಡ್ತಾರೆ. ಅದರಲ್ಲೂ ಏನು ಚಿಕನ್ ಕೈಮಾ, ಅದೇ ಮಟನ್ ಕೈಮಾನು ಚಿಕನ್ ಕೈಮಾನು ಸಖತ್ತಾಗಿ ಮಾಡ್ತಾರೆ. ಎಲ್ಲ ರೆಸಿಪಿ ಬೇಕು ಅಂದರೆ ನಮ್ಮಮ್ಮನ ಜೊತೆ ನಾನು ಅಡುಗೆ ಕಲ್ತಂಗೆ ಆಗುತ್ತೆ, ಮಾಡ್ತೀನಿ. ಹೇಳಿ ನೀವೇ. ನೆಕ್ಸ್ಟ್ ಖಾರ ಪುಡಿ ಸ್ವಲ್ಪ ಆ ಕಡೆ ನಿಂತ್ಕೊಳ್ಳಿ, ಕಾಣಿಸುತ್ತೆ. ಸ್ವಲ್ಪ ಅಚ್ಕಾರ ಪುಡಿ ಹಾಕಬೇಕು. ಅಚ್ಕಾರ ಪುಡಿ ಆದಮೇಲೆ ಸ್ಪೈಸಸ್ಸು. ಎಷ್ಟು ಗೈಸ್ ಮಸಾಲೆ ಹಾಕಬೇಕು. ಒಂದು ಸ್ವಲ್ಪ ನೀರು ಹಾಕಿ ಇದು ಮಾಡಿ ಟೇಸ್ಟ್ ಮಾಡಬೇಡಿ. ನೀರು ಹಾಕಲ್ಲ. ಫಸ್ಟ್ ನೀರು ಹಾಕು. ಈಗ ತೋರಿಸಿ ನೀರು ಹಾಕೊಳ್ಳೋದೆಲ್ಲ ನೀಟಾಗಿ. ತೋರಿಸ್ತಾ ಇದ್ದೀನಿ. ನೀನು ಈ ಕಡೆಗೆ ಮುಖ ಮಾಡು. ನೀವು ಈ ಕಡೆ ಬನ್ನಿ. ಅನ್ಸುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕು. ಅಲ್ಲಾಡಿಸ್ತಿದ್ದೆ ಆ ಕಡೆ ಈ ಕಡೆಗೆ. ನೀರು ಚೆಲ್ಬೇಡಿ ಆಚೆ. ಸಿಂಕಿಗೆ ಇಟ್ಟು ಕೈ ಒರೆಸ್ಕೊ. ಗಲೀಜಾಗಿರೋದನ್ನ ಆಗಾಗ ಕ್ಲೀನ್ ಮಾಡ್ಕೊಬಿಡಿ ಗೈಸ್. ಇದೊಂದು ನಮ್ಮಮ್ಮ ಹೆಂಗ್ ಬೈಯುತ್ತೆ ಗೊತ್ತಾ? ಏನ್ ಅವತಾರ ಮಾಡ್ತೀರಾ? ನೀಟ್ನೆಸ್ ಇಲ್ಲ ಅಂತ ಬೈಯುತ್ತೆ. ಏನಂತೀರಮ್ಮ? ಜೋರಾಗಿ ಉರಿ ಕೊಡು. ಕಸ್ತೂರಿ ಮೆಂತೆ ಹಾಕಿ ನೀಟಾಗಿ ಕುದಿ. ಅಮ್ಮ ಪನ್ನೀರೆಲ್ಲ ಹಾಕಾದ್ಮೇಲೆ ಲಾಸ್ಟಿಗೆ ಹಾಕ್ಬೇಕು ಕಸ್ತೂರಿ ಮೆಂತಿನ. ಇದು ಕುದಿದೆ, ಜೋರಾಗಿ ಉರಿ ಕೊಡಿ. ಕುಕಿಂಗ್ ಇಸ್ ಸೋ ಸಿಂಪಲ್ ಗೈಸ್, ಬಟ್ ಕಲಿಬೇಕಷ್ಟೇ. ನನ್ನ ತಮ್ಮ ನಮ್ಮಪ್ಪ ಕಾಯ್ತವ್ರೆ ಯಾವಾಗ ಕೊಡ್ತಾರೆ ಅಂತ. ಇಲ್ಲಿ ನೋಡಿ, ನಮ್ಮದೇ ಏನೋ ನಮ್ಮ ಹತ್ರನೇ ಹಸು ಇರೋಕ್ಕೆ ನಮ್ಮಮ್ಮ ಹಿಂಗೆ ಹಾಲು ತಗೊಬಂದ್ಬಿಟ್ಟು ನಿಧಾನವಾಗಿ ಹಾಲನ್ನ ಕಾಯಿಸ್ತಾರೆ. ಅದು ಚೆನ್ನಾಗಿ ಕೆನೆ ಬರುತ್ತೆ. ಆಮೇಲೆ ಈ ಥರ ಬೆಣ್ಣೆನ ನಮ್ಮಮ್ಮ ಮಿಷಿನಲ್ಲಿ ಮಾಡ್ತಾರೆ. ಫಸ್ಟ್ ಕೈಯಲ್ಲಿ ಮಾಡ್ತಾ ಇದ್ರು ಗೈಸ್. ತುಂಬ ಜನ ಕೇಳೋರು ಬೆಣ್ಣೆನ ನಮ್ಮಮ್ಮ ಕೈನೋ ಅಂತಂತು ಅಂತ. ಮಿಷಿನು ಅದು ಇದು ಐತಲ್ವಾ, ಇದು ಎರಡನೇ ಮಿಷಿನು. ಒಂದು ಮಿಷಿನ್ ಆವಾಗಲೇ ಹಾಳು ಮಾಡೋರೆ. ಚೆನ್ನಾಗಿ ಕುದಿಬೇಕು. ಕುದೀತಾ ಇದೆ. ಖಾರ ಪುಡಿ ಎಲ್ಲ ಸೋಟಿಗೆ ಅಂಟ್ಕೊಂಡಿದೆ ಗೈಸ್. ನೆಕ್ಸ್ಟು ಫ್ರೈ ಮಾಡ್ಕೊಂಡಿರೋ ಪನ್ನೀರ್ನ ಇದಕ್ಕೆ ಹಾಕಬೇಕು. ಕಸ್ತೂರಿ ಮೆಂತೆ ಹಾಕಿ ಫಸ್ಟು. ಪನ್ನೀರ್ ಹಾಕ್ಬೇಕು ಫಸ್ಟು, ಆಮೇಲೆ ಕಸ್ತೂರಿ ಮೆಂತೆ. ಪನ್ನೀರ್ ಹಾಕ್ತಾ ಇದ್ದೀನಿ. ನೀವೇ ಹೇಳ್ತಾ ಇದ್ದೀರಲ್ಲ. ತುಪ್ಪ ಕ್ಲೀನಾಗಿ ಹಾಕು. ಕೈಯಲ್ಲಿ ಬಡಿ, ಬೆರಳಲ್ಲಿ ಒಂದು ಬೆರಳಲ್ಲಿ ಬೆಳಿಬೇಕು. ಹಂಗೆ ತೆಗಿ. ಕೈ ಒರೆಸು. ಕಾಣಿಸ್ತಾ ಇದ್ದೀನಾ? ನೀನು ಕಾಣಿಸ್ತಾ ಇದೀಯಾ? ಅದು ಇವಾಗ ಬನ್ನಿ ಹತ್ರಕ್ಕೆ. ಇಷ್ಟು ನೋಡಿ ಗೈಸ್, ಇವಾಗ ಪನ್ನೀರೇ ಕಡಿಮೆ ಆಯಿತು, ಪಾಲಕ್ಕೆ ಜಾಸ್ತಿ ಆಯಿತು. ನಾವು ಜಾಸ್ತಿ ಆಗುತ್ತೆ ಅಂತ ಕಡಿಮೆ ಆಯಿತು. ಎಲ್ಲ ಮಿಕ್ಸ್ ಮಾಡಿ ಕಾಣಿಸ್ತಿದ್ದೀನಾ? ಹೆಂಗೆ ಕಾಣಿಸ್ತಾ ಇದ್ದೀನಿ? ಅಲ್ಲಿ ಕ್ಯಾಮ್ರಾದಲ್ಲಿ ನಾನೇ ನೋಡ್ಕೊಂಡೆ. ಆಯಿತು. ಇವಾಗ ಅದಾದ್ಮೇಲೆ ಲಾಸ್ಟಿಗೆ ಇದು ಹಾಕ್ಬೇಕು. ಆಯಿತು, ಹಾಕ್ಲಾ? ಇದೇ ಗೈಸ್ ಫುಲ್ಲು ಲಾಸ್ಟ್ ಟಚಪ್ ಅಂತ ಹೇಳಿದ್ರು ಆ ವಿಡಿಯೋದಲ್ಲಿ. ಇದೇ ಕೊಡೋದು ಅಂತ ಇದೆ ಅಂದರೆ ಕಸ್ತೂರಿ ಮೆಂತೆ. ಕಸ್ತೂರಿ ಮೇಥಿ ಗೈಸ್. ಇಲ್ಲಿ ಪಾಲಕ್ ಪನ್ನೀರ್ ರೆಡಿ ಇದೆ. ಇಲ್ಲಿ ಪರೋಟ ಮಾಡ್ತಾ ಇದೀವಿ. ಅಮ್ಮ ಸೀದೋಯ್ತು ಕಣಮ್ಮ. ನೋಡಲ್ಸ್ ತುಪ್ಪದಲ್ಲಿ ಮಾಡ್ತೀವಿ ಗೈಸ್ ನಾವು. ನಮ್ಮಮ್ಮ ಇವಾಗ ಎಲ್ಲನೂ ತುಪ್ಪದಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಗಾಡ್ ಜಾಸ್ತಿ. ನಮ್ಮಮ್ಮದು ಯಾವಾಗಲೂ ಏನು ಕೆಲಸ ಗೊತ್ತಾ? ಅಕೊಂಡು ಬ್ಯಾಲೆನ್ಸ್ ಎಷ್ಟಿದೆ ಅಂತ
ಅಥವಾ ನಾವು ಎಷ್ಟು ಲೀಟ್ರ್ ಹಾಲು ಹಾಕಿದೀವಿ ಅಂತ ಚೆಕ್ ಮಾಡಿದ್ನೆ. ಯಾವಾಗಲೂ ನಮ್ಮಮ್ಮ ಕೆಲಸ ಫೋನ್ ಇಟ್ಕೊಂಡು ಆಮೇಲೆ ಸೀದೋಯ್ತೈತೆ ಎತ್ತಿ. ಪರೋಟ ಪನ್ನೀರ್ ಟೇಸ್ಟ್ ನೋಡ್ತಾ ಇದ್ದೀವಿ ಹೇಗಿದೆ ಅಂತ. ಆಮೇಲೆ ಸೊ ಈಗ ಫೈನಲ್ ಆಗಿ ನಾನು ನಮ್ಮಮ್ಮ ಮಾಡಿರೋಂಥ ಪಾಲಕ್ ಪನ್ನೀರ್ ಮತ್ತೆ ಪರೋಟ ರೆಡಿ ಇದೆ. ಈಗ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ನೋಡ್ತೀವಿ. ಬೇಗ ಬೇಗ ಮಮ್ಮಿ ಸ್ಟೋರೇಜ್ ಇಲ್ಲ. ನಮ್ಮಪ್ಪ ಬಗ್ಗಿಸ್ತಾರೆ ಕ್ಯಾಮ್ರಾನ. ಯಾರು ಕಾಣಿಸ್ತಿಲ್ಲ. ತಿನ್ನಕ್ಕೆ ಅರ್ಜೆಂಟ್ ಆಗೋಗ್ಬಿಟ್ಟಿದೆ ಗೈಸ್. ಚೆನ್ನಾಗಿದೆ, ಪರೋಟ ಸ್ವಲ್ಪ ಗಟ್ಟಿ ಇದೆ ಅಷ್ಟೇ ಅಲ್ವಾ? ಕರೆಕ್ಟ್ ಇಲ್ಲ ಗಟ್ಟಿಲ್ಲ, ಸೂಪರ್ ಆಗಿದೆ. ನಮ್ಮನೇಲಿ ಹಿಂಗೆ ಊಟ ಮಾಡೋದು, ಎಲ್ಲನೂ ತೊಗೊಬಂದು ಇಟ್ಕೊಂಡು. ವಿಡಿಯೋ ಅಂದಷ್ಟೇ ಪೊಸಿಷನಿಗೆ ಬಂದರು ಸರ್. ಅಪ್ಪ ತಿನ್ನೋಡಿ ಬೇಗ ಹೆಂಗೈತೆ ಹೇಳಿ ಸರ್. ನಮ್ಮಪ್ಪ ಬಟ್ಟೆನೇ ಹಾಕೊಂಡಿರಲ್ಲ ಗೈಸ್, ಬರೀ ಚಡ್ಡಿ ಹಾಕೊಂಡಿರುತ್ತೆ ಯಾವಾಗಲೂ. ತಿನ್ನಪ್ಪ ಕರೆಕ್ಟಾಗಿ ತಿನ್ನಿ. ಸರಿ ತಡೀರಿ. ನಿಜ ಹೇಳ್ಬೇಕು, ನಿಜವಾಗ್ಲೂ ಹೇಳ್ಬೇಕು. ಏನ ಪಾಲಕ್ ಸ್ವಲ್ಪ ಕೈ ಇದೆ. ಅದ್ಬಿಟ್ರೆ ಕೊಡ್ರಿ ಪಾಲಕ. ಚೆನ್ನಾಗಿಲ್ವಾ? ಹೇಳಪ್ಪ ಏನಾಯ್ತು ಹೇಳಿ. ಕೈ ಆಗೈತೆ ಅಷ್ಟೇ, ಅದ್ಬಿಟ್ರೆ ಚೆನ್ನಾಯ್ತಾ? ನಮ್ಮಪ್ಪಂಗೆ ಯಾವಾಗಲೂ ಕೈ ಆಗುತ್ತೆ ಅವನು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಇದೇ ಥರ ಇನ್ನೂ ಜಾಸ್ತಿ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಗಂಟ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಬಾಯ್.